ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರಾವರಿ ನಿಗಮದ ಕಚೇರಿಯ ಮುಂದೆ ಪ್ರತಿಭಟನೆಗಳು ನಡೀತಾ ಇದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮ ಕಚೇರಿಯ ಮುಂದೆ ಪ್ರತಿಭಟನೆ ಕುಳಿತಿದ್ದಾರೆ. ಕಾವೇರಿ ಭವನದ ಮುಂದೆ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರು ಹರಿಸಬಾರದು ತಮಿಳುನಾಡಿಗೆ ಅಂತೇಳಿ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾವೇರಿ ನಮ್ಮದು, ಕಾವೇರಿ ನಮ್ದು ಅಂತ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಮತ್ತೆ ರೈತ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ನಡೆಸ್ತಾ ಇರೋದು. ಕಾವೇರಿ ನೀರಾವರಿ ನಿಗಮ ಕಚೇರಿಯ ಮುಂದೆ ಈ ರೀತಿಯಾಗಿ ಪ್ರತಿಭಟಿಸೋದ್ರ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 3 ದಿನದಿಂದನೂ ನಾವು ನೋಡ್ತಾ ಇದ್ದೀವಿ. ಇವತ್ತು 3ನೇ ದಿನ. ಯಾವಾಗ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಬಿತ್ತೋ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು, 15 ದಿನ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನೋ ಸೂಚನೆ ಹೊರಬರ್ತಿದ್ದ ಹಾಗೆಯೇ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮ ಕಚೇರಿಯ ಮುಂದೆನೆ ರೈತಪರ ಸಂಘಟನೆಗಳು ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬಣದ ಕಾರ್ಯಕರ್ತರು ಒಟ್ಟಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಕಾವೇರಿ ನೀರು ಬಿಡದಂತೆ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ಪರ ಸಂಘಟನೆಗಳು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾವೆ. ಜನನಾಯಕನ್ ಚಿತ್ರದ ಪೋಸ್ಟರ್ ಹರಿದಾಕಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ ಚಿತ್ರ ಪ್ರದರ್ಶನಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ಗುರುಶ್ರೀ ಥಿಯೇಟರ್ನಲ್ಲಿ ಈ ಜನನಾಯಕನ್ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಈಗ ಕಾವೇರಿಯ ಕಿಚ್ಚು ಹೆಚ್ಚಾಗಿರೋದ್ರಿಂದಾಗಿ ಚಿತ್ರ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಥಿಯೇಟರ್ಗೆ ಮುತ್ತಿಗೆ ಹಾಕಿ ಪೋಸ್ಟರ್ಗಳನ್ನು ಹರಿದು ಹಾಕಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸ್ಥಿತಿ ಆಗಿದೆ ಸದ್ಯ. ಕಾವೇರಿ ಕೊಳ್ಳದಲ್ಲಂತೂ ಬಹಳ ಆತಂಕಕಾರಿ ಪರಿಸ್ಥಿತಿ ಇದೆ. ಮುಂಬರುವ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ. ಈ ಮಧ್ಯೆ ತಮಿಳುನಾಡಿಗೆ ಹೇಗೆ ನೀರು ಬಿಡೋದು ಅಂತ ನೀವು 2ನೇ ಬೆಳೆಗೆ ನೀರನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಮುಖ್ಯಮಂತ್ರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಿಗೆ ಹೇಳೋದಿಷ್ಟೇ, ನಾಡಿನ ಋಣ ತೀರಿಸೋ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡಿಕೊಂಡು ಜನರ ಹಿತವನ್ನು ಕಾಪಾಡಿ, ಯಾರಿಗೂ ಭಯ ಬೀಳಬೇಡಿ. ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಇದ್ದಾರೆ. ಆ ಕಡೆ ಸರ್ಕಾರನೂ ನಿಮ್ಮದೇ, ಈ ಕಡೆ ಸರ್ಕಾರನೂ ನಿಮ್ಮದೇ. ಹಾಗಾಗಿ ಕೂತು ಮಾತಿನ ಮುಖಾಂತರ ಬಗೆಹರಿಸಿ ಕರ್ನಾಟಕದ ಜನತೆಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ ರಾಜ್ಯದ ತುಂಬ ಉಗ್ರ ಮಟ್ಟದ ಹೋರಾಟಗಳು ನಡೆಯುತ್ತೆ. ಈಗಾಗಲೇ ಇತಿಹಾಸ ಆಗಿದೆ. ಮತ್ತೆ ಇತಿಹಾಸವನ್ನು ಮರಳಿಕಳಿಸುವಂಥ ಕೆಲಸಕ್ಕೆ ನೀವು ಆದ್ಯತೆ ಕೊಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ. ಮಂಡ್ಯದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶದ ನುಡಿಗಳು ಇದು ನೋಡಿ. ಒಂದ್ ಕಡೆ ಈಗ ಗುರುಶ್ರೀ ಥಿಯೇಟರ್ನಲ್ಲಿ ಏನು ಜನನಾಯಕನ್ ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು. ತಮಿಳುನಾಡಿನ ಸಿಎಂ ವಿಜಯ್ ನಟನೆಯ ಕೊನೆಯ ಸಿನಿಮಾ ಜನನಾಯಕನ್. ಆದ್ರೆ ಚಿತ್ರ ಪ್ರದರ್ಶನ ಮಾಡಬಾರದು ಅಂತ ಹೇಳಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಥಿಯೇಟರ್ಗೆ ಮುತ್ತಿಗೆ ಹಾಕಿದ್ದಾರೆ. ಪೋಸ್ಟರ್ಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ರಾಜ್ಯದಲ್ಲೇ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳು ಸಂಕಷ್ಟದಲ್ಲಿವೆ. ಕೃಷಿಗಂತೂ ಬಿಡಿ, ನೀರು ನಂಬಲೇಬೇಡಿ, ಜಲಾಶಯದಲ್ಲಿರುವಂಥ ನೀರನ್ನು ನಂಬಿ ಕೃಷಿ ಮಾಡಲೇಬೇಡಿ ಅಂತ ಸ್ವತಃ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ಇಲ್ಲಿ ನಮಗೆ ಜಲಕ್ಷಾಮ ಎದುರಾಗಿರುವಾಗ ತಮಿಳುನಾಡಿಗೆ ನೀರು ಹರಿಸಬೇಕು ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? KRS ಜಲಾಶಯದಲ್ಲಿ ಸದ್ಯ ಇರುವಂಥ ನೀರು ಕುಡಿಯೋ ನೀರಿಗೆ ಅಂತ ಲೆಕ್ಕಾಚಾರ ಹಾಕಿದ್ರು ಕೂಡ ಕಾವೇರಿ ಕೊಳ್ಳದ ಭಾಗಗಳು ಏನು ಮೈಸೂರು, ಮಂಡ್ಯ, ಬೆಂಗಳೂರು ಸೇರಿದ ಹಾಗೆ ಕುಡಿಯೋ ನೀರಿಗೇನೆ ಅಗತ್ಯತೆ ಪೂರೈಸೋದಕ್ಕೆ ಆದಷ್ಟು ಸರಿ ಹೋಗುತ್ತೆ. ಮುಂಬರುವ ದಿನಗಳು ಬಹಳ ಭೀಕರವಾಗಿರುತ್ತೆ ರಾಜ್ಯದಲ್ಲಿ. ಪರಿಸ್ಥಿತಿ ಹೀಗಿರುವಾಗ ಇದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ CWRC ಕೊಟ್ಟಿರುವಂಥ ಸೂಚನೆ ಇದೆಯಲ್ಲ, ಮರಣ ಶಾಸನ ಆಗಿ ಪರಿಣಮಿಸುತ್ತೆ. ಅದು ಅನ್ನದಾತರ ಪಾಲಿಗೆ, ರಾಜ್ಯದ ಜನರ ಪಾಲಿಗೆ ಅದು ಮರಣ ಶಾಸನ ಆಗಿ ಪರಿಣಮಿಸುತ್ತೆ. ಹೀಗಾಗಿ ಕೂಡಲೇ ಈ ಸೂಚನೆಯನ್ನ ಧಿಕ್ಕರಿಸಬೇಕು ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಕಾವೇರಿಯ ಹನಿ ನೀರನ್ನು ಕೂಡ ಹರಿಸಬಾರ್ದು ಅಂತ ಹೇಳಿ ರೈತರು ಜೊತೆಗೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಮಂಡ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಮತ್ತೆ ಕೇವಲ ಮಂಡ್ಯಗಷ್ಟೇ ಇದು ಪ್ರತಿಭಟನೆ ಸೀಮಿತ ಆಗಿಲ್ಲ. ಹಲವು ಕಡೆಗಳಲ್ಲಿ ಈಗಾಗಲೇ ಈ ಆದೇಶದ ವಿರುದ್ಧ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಅದರ ಹೊರತಾಗಿಯೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ. ಸೊ ಈಗ ಪ್ರತಿಭಟನಾ ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ದಿಲೀಪ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ನಾವು ನೋಡ್ತಾ ಇದ್ದೀವಿ ಮಂಡ್ಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ರಾಜ್ಯ ಸರ್ಕಾರ ಮೇಲ್ಮನವಿ ಹೋಗೋದಕ್ಕೆ ನಿರ್ಧರಿಸಿದೆ. ಬಟ್ ಈಗ ಪ್ರತಿಭಟನಾಕಾರರ ಆಗ್ರಹ ಏನಾಗಿದೆ?
ಖಂಡಿತವಾಗ್ಲೂ ವಿಜಯ್, ಕ್ಷಣ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಎಲ್ಲ ಸಂಘಟನೆಗಳು ಕೂಡ ಸಾಥನ್ನು ಕೊಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ರಾಜ್ಯದಲ್ಲೇ ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಮತ್ತೊಂದು ವಿಚಾರ ಅಂತಂದರೆ ಕನ್ನಡ ಪರ ಸಂಘಟನೆಗಳು ತಮಿಳು ನಟ ವಿಜಯ್ ಅಂದರೆ ತಮಿಳುನಾಡಿನ CM ನಟನೆಯ ಜನನಾಯಕನ್ ಚಿತ್ರ ಏನು ಪ್ರದರ್ಶನಗೊಳ್ತಾ ಇದೆ, ಆ ಒಂದು ಥಿಯೇಟರ್ಗೆ ಮುತ್ತಿಗೆ ಹಾಕಿ ಚಿತ್ರ ಪ್ರದರ್ಶನವನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿದ್ರು. ತದನಂತರ ಇಲ್ಲಿ ಹಾಕಿದ್ದಂಥ ಪೋಸ್ಟರನ್ನು ಕೂಡ ಹರಿದು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಯಾಕಂದರೆ ನಿಜಕ್ಕೂ ಕೂಡ ಕರ್ನಾಟಕದ ವಿರುದ್ಧ ಈ ರೀತಿಯಾದಂಥ ತೀರ್ಪುಗಳು ಪದೇ ಪದೇ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಿಳು ನಾಯಕರ ತಮಿಳು ಚಿತ್ರಗಳನ್ನು ಪ್ರದರ್ಶನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಗಳ ಹೋರಾಟಗಾರ ಪ್ರಶ್ನೆ ಆಗಿರುವಂಥದ್ದು. ಅದೇ ರೀತಿ ಇವತ್ತು ಕೂಡ ಈ ಒಂದು ಥಿಯೇಟರ್ಗೆ ಮುತ್ತಿಗೆ ಹಾಕಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡಿದ್ರು. ಥಿಯೇಟರ್ನ ಮಾಲೀಕರು ಒಂದು ರೀತಿಯಲ್ಲಿ ಸಮಜಾಯಿಸಿಕೊಟ್ಟರು. ಜೊತೆಗೆ ಈ ಒಂದು ಚಿತ್ರವನ್ನು ಪ್ರದರ್ಶನವನ್ನು ರದ್ದು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ವಿಚಾರ ತಿಳಿಸಿದ್ರು. ತದನಂತರ ಹೋರಾಟಗಾರರು ಈಗ ಪ್ರತಿಭಟನೆ ಕೈಬಿಟ್ಟು ತೆರಳ್ತಾ ಇರುವಂಥದ್ದು. ಇನ್ನು ಅದೇ ರೀತಿ ಸಾಕಷ್ಟು ಸಂಘಟನೆಗಳು ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಒಂದೇ ಆಗ್ರಹ ಆಗಿರುವಂಥದ್ದು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಕೊಡಬಾರ್ದು. ನಮ್ಮ ರಾಜ್ಯದಲ್ಲೇ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಕುಡಿಯೋ ನೀರು ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ತಮಿಳುನಾಡಿನ ರೈತರುಗಳಿಗೆ ಬೆಳೆಗಳಿಗೆ ನೀರು ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ದಿಲೀಪ್. ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನು ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕೋಕ್ಕೆ ಬಂದಿದ್ವಿ. ಇವತ್ತು ಏನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನು ನಾವು ಇಲ್ಲಿ ನಡೆಯೋಕ್ಕೆ ಬಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನು ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರನ್ನು ನಾವಿಲ್ಲಿ ತೋರ್ಸೋಕ್ಕೆ ಬಿಡೋಕ್ಕಾಗುತ್ತಾ? ಹಾಗಾಗಿ ಆಗೋದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ, ಮುಂದೆ ಯಾವುದೇ ಶೋ ನಡೆಯೋದಿಲ್ಲ, ಕಾವೇರಿ ಹೋರಾಟ ಮುಗಿಯೋವರೆಗೂ ನಾವು ಅದನ್ನು ಅವಕಾಶ ಮಾಡಿಕೊಡಲ್ಲ ಅಂತ ಒಪ್ಕೊಂಡಿದ್ದಕ್ಕೆ ಇವತ್ತು ಆ ಪೋಸ್ಟರ್ನ ಹರಿದು ಹಾಕುವುದ್ರ ಮುಖಾಂತರ ಪ್ರತಿಭಟನೆ ನಡೆಸಿ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರು ಈ ಶೋನ ಮಂಡ್ಯದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಇದು. ಒಂದ್ ಕಡೆ ನೋಡಿದ್ರೆ ಈಗ ಮಂಡ್ಯ ಭಾಗದಲ್ಲೇ ವ್ಯವಸಾಯ ಕೈಬಿಟ್ಟಿದ್ದಾರೆ ರೈತರು, ನೀರಿಲ್ಲ ಅನ್ನೋ ಕಾರಣಕ್ಕೆ. ಜಲಾಶಯದಲ್ಲಿರುವಂಥ ನೀರು ಕುಡಿಯೋ ನೀರಿಗೆ ಬೇಕಾಗುತ್ತೆ, ಅದನ್ನು ಕೃಷಿಗೆ ಬಳಕೆ ಮಾಡೋದಕ್ಕಾಗಲ್ಲ ಅಂತ. ಆದರೆ ತಮಿಳುನಾಡಲ್ಲಿ 2ನೇ ಬೆಳೆಗೆ ನೀರು ಕೇಳ್ತಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಈ ರೀತಿಯಾಗಿ ಆಗ್ರಹಿಸ್ತಾ ಇರುವಾಗ, ನಮ್ಮ ಮಂಡ್ಯದಲ್ಲಿ ಅನ್ನದಾತರನ್ನ ಇಷ್ಟು ಸಂಕಷ್ಟಕ್ಕೀಡು ಮಾಡ್ತಾ ಇರುವಾಗ ಇಲ್ಲಿ ಈಗ ಈ ಟೈಮಲ್ಲಿ ಅವರ ಚಿತ್ರ ಪ್ರದರ್ಶನ ಮಾಡೋ ಅವಶ್ಯಕತೆ ಇದೆಯಾ? ಭಾವನೆಗಳನ್ನು ಕೇಳಿಸೋ ಹಾಗಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ ಅಂತ.